ಕಾಲ್ತುಳಿತ ಕೇಸಲ್ಲಿ 11 ಜನ ಸಾವನ್ನಪ್ಪಿದಂತ ಪ್ರಕರಣ ಸಂಬಂಧ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ನಿಖಿಲ್ ಜೈಲಿಗೆ ಹೋಗಿದ್ದಾರೆ. ನಿಖಿಲ್ ಹೇಳಿಕೆ ಮೇಲೆ ತನಿಖೆಯನ್ನ ಸಿಐಡಿ ಸದ್ಯಕ್ಕೆ ಮಾಡ್ತಾ ಇದೆ. ಫಸ್ಟ್ ಇಲ್ಲಿ ಪೋಸ್ಟ್ ಅನ್ನ ಹಾಕಿದ್ ಯಾರು, ವಿಕ್ಟರಿ ಪರೇಡ್ ಇದೆ, ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ ಅಂತೆಲ್ಲ ಪೋಸ್ಟ್ ಹಾಕಿದ್ ಯಾರು, ಇದಕ್ಕೆ ಪೊಲೀಸ್ ಪರ್ಮಿಷನ್ ತಗೊಳ್ಳಲಾಗಿತ್ತಾ ಇಲ್ವಾ? ಒಮ್ಮೊಮ್ಮೆ ಒಂದೊಂದು ರೀತಿಯ ಹೇಳಿಕೆಯನ್ನ ಈ ನಿಖಿಲ್ ಸೋಸ್ಲೆ ಕೊಡ್ತಾ ಇದ್ದಾನಂತೆ. ವಿಕ್ಟರಿ ಪರೇಡ್ ಪೋಸ್ಟ್ ಬಗ್ಗೆ ತನಿಖೆಯನ್ನ ಸಿಐಡಿ ಮಾಡ್ತಾ ಇದೆ. ನಾನು ಅಹಮದಾಬಾದ್ನಲ್ಲಿ ಇದ್ದಾಗ ಈ ಪೋಸ್ಟ್ ಅನ್ನ ಹಾಕಿದ್ದು ಅಂತ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನಂತೆ. ಎಲ್ಲರ ಅನುಮತಿಯನ್ನ ಪಡೆದೇ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಕೆಸಿಎ ಡಿಎನ್ಎ ಅನುಮತಿ ಕೊಟ್ಟ ಬಳಿಕವೇ ಪೋಸ್ಟ್ ಅನ್ನ ಹಾಕಲಾಗಿರೋದು. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಸಿಎ ಡಿಎನ್ಎ ಬಗ್ಗೆನೇ ನಿಖಿಲ್ ಆರೋಪವನ್ನ ಮಾಡ್ತಾ ಇದ್ದಾನಂತೆ. ಈಗ ನಿಖಿಲ್ ಹೇಳಿಕೆಯನ್ನ ಮುಂದಿಟ್ಕೊಂಡೆ ಸಿಐಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ಕೆಸಿಎ ಹಾಗೇನೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸಿಐಡಿ ಟೀಮ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮ್ಯಾಚ್ ಗೆದ್ದ ಕೂಡಲೇ ಆದಂತ ಚರ್ಚೆಗಳ ಬಗ್ಗೆ, ವಿಕ್ಟರಿ ಪರೇಡ್ ಬಗ್ಗೆ ಎಸ್ಪೆಷಲಿ ಈಗ ಒಂದು ಕ್ಲಾರಿಟಿ ಬೇಕಾಗಿದೆ ವಿಚಾರಣೆ ಸಂದರ್ಭದಲ್ಲಿ. ಈ ನಿಟ್ಟಿನಲ್ಲಿ ಸಿಐಡಿ ತನಿಖೆಯನ್ನ ಮುಂದುವರೆಸಿದೆ. ಈ ಸಂದರ್ಭದಲ್ಲಿ ನಿಖಿಲ್ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡೆ ತನಿಖೆಯನ್ನ ಸಿಐಡಿ ಟೀಮ್ ಆರಂಭ ಮಾಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಈಗ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿದ ಮೇಲೇನೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಗಮನಿಸಿಕೊಂಡು ಆಮೇಲೆ ಫಾಲೋ ಅಪ್ ಮಾಡ್ತಾ ಹೋದ್ರು ಎಷ್ಟೊತ್ತಿಗೆ ಎಲ್ಲಿ ಹೋಗಬೇಕು ಅಂತೇಳಿ. ಈ ಪೋಸ್ಟ್ ಯಾರು ಹಾಕಿದ್ರು, ಯಾರ್ಯಾರು ಅನುಮತಿ ಪಡೆದಿದ್ದಾರೆ ಅಂತೇಳಿ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ? ನಿಖಿಲ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ಶರ್ಮಿತಾ, ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಶುಕ್ರವಾರ ಬೆಳಗ್ಗೆ 4 ಗಂಟೆಗೆ ನಿಖಿಲನ್ನ ಅರೆಸ್ಟ್ ಮಾಡ್ತಾರೆ, ಮತ್ತೆ ಕಬ್ಬನ್ಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರ ಹೇಳಿಕೆಗಳಲ್ಲಿ ನಿಖಿಲ್ ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಯಾವಾಗ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಯಿತೋ ಸಿಐಡಿಯಲ್ಲಿ ಕೂಡ ಆತನನ್ನು ವಿಚಾರಣೆ ಮಾಡಬೇಕು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತಕ್ಕಂಥ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಯಾಕೆಂತ ಹೇಳಿದ್ರೆ ಮೊದಲಿಗೆ ಈತ ಅಹಮದಾಬಾದ್ ಪ್ಲೇಯರ್ಸ್ ಜೊತೆ ಇದ್ದೆ, ನಾನು ಪೋಸ್ಟ್ ಅನ್ನ ಮಾಡಲಿಲ್ಲ ಅಂತ ಕೂಡ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಅದಾದ ನಂತರ ಮತ್ತೆ ನಾನು ಬೇರೆ ಕಡೆ ಇದ್ದೆ, ನನ್ನನ್ನು ಯಾಕೆ ಇಲ್ಲಿ ರೀತಿ ಕರ್ಕೊಂಡ್ಬಂದೆ, ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನೊಂದ್ಸಲಿ ವಿಚಾರಣೆ ಮಾಡಿದಾಗ ಅದೇ ಐಒ ಅಧಿಕಾರಿಗಳ ಮುಂದೆ ಈತ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ನಾವು ಕೆಸಿಎ ಹಾಗೂ ಆರ್ಸಿಬಿ ತಂಡದ ಜೊತೆಗೆ ಮಾತನಾಡಿ ಆದ್ಮೇಲೆ ನಾವು ಪೋಸ್ಟ್ ಅನ್ನು ಮಾಡ್ತೀವಿ, ಅದರಲ್ಲೂ ಕೂಡ ಬೆಳಗಿನ ಜಾವ 7 ಗಂಟೆಗೆಲ್ಲ ನಾವು ಪೋಸ್ಟ್ ಅನ್ನು ಮಾಡಿರೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ಪ್ರತಿ ಸಲ ವಿಚಾರಣೆ ಮಾಡಿದಾಗ ನಿಖಿಲ್ ಒಂದೊಂದು ರೀತಿಯನ್ನ ಹೇಳಿಕೆಯನ್ನು ಕೊಡ್ತಾ ಹೋದಾಗ ಸಿಐಡಿ ಅಧಿಕಾರಿಗಳಿಗೆ ಹಾಗೂ ಕಬ್ಬನ್ಪುರ ಪೊಲೀಸರು ಏನು ಈ ಸಿಐಡಿ ವರ್ಗಾವಣೆ ಹಾಕಿನ ಮುಂಚೆ ಏನು ವಿಚಾರಣೆ ಮಾಡಿದ್ರು ಅಲ್ಲಿ ಸಾಕಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಅಂದ್ರೆ ನಾನು ಆರ್ಸಿಬಿ ತಂಡಕ್ಕೆ ಹೇಳಿದ್ದೆ, ಜೊತೆಗೆ ಆ ಡಿಎನ್ಎ ಅವ್ರಿಗೂ ಕೂಡ ಹೇಳಿದ್ದೆ, ಮತ್ತೆ ಕೆಸಿ ಅವ್ರಿಗೂ ಕೂಡ ಕೇಳಿ ಪರ್ಮಿಷನ್ ಮಾಡಿ ಆರ್ಸಿಬಿ ತಂಡ ಪೋಸ್ಟ್ ಮಾಡಿರ್ತಕ್ಕಂಥ ಒಂದು ರೀತಿಯಲ್ಲಿ ನಿಖಿಲ್ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಕೂಡ ಆ ಹೇಳಿಕೆಗಳನ್ನು ಆಧರಿಸಿ ಪೊಲೀಸರಿಗೆ ಸಾಕಷ್ಟು ಒಂದು ತಲೆನೋವು ಉಂಟು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಸಿ ಅಧಿಕಾರಿಗಳು ಕೂಡ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟು ಕೆಲವರನ್ನ ಏನು ಬಂಧನ ಮಾಡಿದ್ದಾರೆ ಅಥವಾ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಅವರನ್ನು ಕೂಡ ಹೇಳಿಕೆಗಳನ್ನ ಪಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಡಿಎನ್ಎ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಹಾಗೆ ಆತ ಕೂಡ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಪೊಲೀಸರು ಸಿಐಡಿ ಅಧಿಕಾರಿಗಳು ಕಾದು ನೋಡ್ತಾ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಅಂತಂದ್ರೆ ನಿಖಿಲ್ ಹೇಳೋ ಪ್ರಕಾರ ನೋಡೋದಾದ್ರೆ ಈತ ಆರ್ಸಿಬಿ ಪ್ಲೇಯರ್ಸ್ ಜೊತೆಗಿದ್ದೆ, ಅಲ್ಲಿಂದ ನಾನು ಪೋಸ್ಟ್ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಮೊದಲು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 11 ಜನ ಕಾಲ್ತುಳಿತ ಪ್ರಕರಣಕ್ಕೆ ನಿಖಿಲ್ ಹೇಳಿಕೆ ಆಧಾರದ ಮೇಲೆ ಒಂದೊಂದು ರೀತಿಯಲ್ಲಿ ತಿರ್ಚಲಾಗ್ತಾ ಇರ್ತಕ್ಕಂಥದ್ದು. ಯಾವ ರೀತಿ ಫೈನಲ್ ಆಗಿ ಕನ್ಕ್ಲೂಷನ್ ಅಲ್ಲಿ ನಿಖಿಲ್ ಹೇಳಿಕೆಯನ್ನು ಕೊಡ್ತಾರೆ, ಜೊತೆಗೆ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಗಳು ಯಾವ್ಯಾವ ರೀತಿ ಹೇಳಿಕೆ ಹೊಂದಾಣಿಕೆ ಆಗುತ್ತಾ ಅನ್ನೋದು ಕೂಡ ಸಿಐಡಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಸದ್ಯಕ್ಕೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.